ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆರೋಗ್ಯದ ಕಣಜ ನುಗ್ಗೆ ಸೊಪ್ಪಿನ ಪಲ್ಯ, ಮೊರಿಂಗಾ ಲೀವ್ಸ್ ಪಲ್ಯ ಮತ್ತು ಈ ಟೊಮೊಟೊ ಸಾರು ಕುಕ್ಕರಲ್ಲಿ ಕೇವಲ 10 ನಿಮಿಷದಲ್ಲಿ ಮಾಡ್ಬೋದು. ಇದು ಬಿಸಿ ಬಿಸಿ ಅನ್ನಕ್ಕೆ, ಇಡ್ಲಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಕೆಲವೊಂದ್ಸಲ ನಾನು ಇಡ್ಲಿಗೆ ಈ ಸಾರು ಕೂಡ ಮಾಡ್ತೀನಿ. ಇವತ್ತು ಅನ್ನಕ್ಕೆ ಮತ್ತು ಈ ಮೊರಿಂಗಾ ಲೀವ್ಸ್ ನುಗ್ಗೆ ಸೊಪ್ಪಿನ ಪಲ್ಯ ತುಂಬ ರುಚಿಯಾದಂತಹ ಆರೋಗ್ಯಕರವಾದ ಈ ಊಟ. ಕೆಲವೊಂದು ಸಲ ಸಿಂಪಲ್ ಊಟನೂ ಕೂಡ ಎಷ್ಟು ರುಚಿ ಇರುತ್ತೋ ಅಷ್ಟೇ ಆರೋಗ್ಯ ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಸಿಂಪಲ್ಲಾಗಿ ನಾವು ಇವತ್ತು ಆರೋಗ್ಯಕರವಾದ ಒಂದು ಊಟ ಮಾಡೋಣ. ಬನ್ನಿ, ಇದನ್ನು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ನಿಮಗೆ ತೋರಿಸ್ತೀನಿ. ಆದರೆ ರುಚಿ ಜೊತೆ ಆರೋಗ್ಯಕ್ಕಂತೂ ರಾಮಬಾಣ. ಮೊದಲು ಮೊರಿಂಗಾ ಲೀವ್ಸ್ ಅಂದರೆ ಈ ನುಗ್ಗೆ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಈ ಥರ ಜಜ್ಜಿಬಿಟ್ಟು ತರಿತರಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ಈರುಳ್ಳಿ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡಿರ್ತೀನಿ. ಅಷ್ಟರಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ಕೂಡ ಹೆಚ್ಚಿಬಿಟ್ಟು ಇಟ್ಕೊಳ್ತೀನಿ. ಸೊ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಇಲ್ಲಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಈ ರೀತಿ. ನಂತರ ಹೆಚ್ಚಿರುವಂಥ 5 ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ತಾ ಇಲ್ಲಿ ಒಂದು ಟೊಮೆಟೊ ಹಣ್ಣು ಕೂಡ ನಾನು ಹೆಚ್ಚಿಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಸಿಂಪಲ್ ಆದ ಪಲ್ಯ, ರಿಯಲಿ ಫ್ರೆಂಡ್ಸ್, ತುಂಬ ರುಚಿಯಾದಂಥ ಪಲ್ಯ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ. ಇದು ಹೋಮ್ ಮೇಡ್ ಸಾಂಬಾರ್ ಪೌಡರ್. ಇದರ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ. 1 ಟೀ ಸ್ಪೂನಷ್ಟು ಈ ಸಾಂಬಾರು ಪುಡಿನ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಪುಡಿ ನಿಮಗೆ ಏನಾದರೂ ಲಿಂಕ್ ಬೇಕಾದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ಇದರ ಲಿಂಕ್ ಕೂಡ ನಾನು ಕಳಿಸ್ತೀನಿ ನಿಮಗೆ. ಇಲ್ಲಿ ತೊಳೆದಿಟ್ಟಿರುವಂತಹ ಈ ನುಗ್ಗೆ ಸೊಪ್ಪನ್ನು, ಮೊರಿಂಗಾ ಲೀವ್ಸನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲೇ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಿಧಾನಕ್ಕೆ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆಯಲ್ಲೇ. ಅಕಸ್ಮಾತ್ ಏನಾದರೂ ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀರು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೋಡಿ, ಹಾಕ್ಕೊಳ್ಬೇಕಂದ್ರೆ ಜಸ್ಟ್ ನಾನು ತೋರಿಸ್ತಾ ಇದ್ದೀನಲ್ಲ, ಜಸ್ಟ್ ಈ ಥರ ಸಿಮ್ಸ್ಕೋಬೇಕು. ಈ ಥರ ಪಲ್ಯ ಮಾಡಿದರೆ 2 ದಿನ ಇಟ್ಟರೂ ಕೂಡ ಹಾಳಾಗಲ್ಲ, ರುಚಿ ತುಂಬ ಚೆನ್ನಾಗಿರುತ್ತೆ. ನೀರೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ. ಜಸ್ಟ್ ಅಂದರೆ ತಳ ಹಿಡಿಬಾರ್ದು ಅಂತ ಮಾತ್ರ ಸ್ವಲ್ಪ ನೀರು ಸಿಮ್ಸ್ಕೋಬೇಕು. ಇದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಕುಕ್ ಆಗಬೇಕಂತ ಏನು ಇಲ್ಲ. ಲಾಸ್ಟಲ್ಲಿ ಸ್ವಲ್ಪ ಇಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯ ರೆಡಿ. ಸೊ ಆರೋಗ್ಯದ ಕಣಜ ನುಗ್ಗೆ ಸೊಪ್ಪಿನ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ. ಅವಾಗ ಈ ರೀತಿ ಮಾಡಿ ತಿನ್ನಿ. ಇದು ಚರ್ಮದ ಕಾಂತಿಗೆ, ಕೂದಲ ಬೆಳವಣಿಗೆ, ಶುಗರ್ ಇದ್ದವ್ರಿಗಂತೂ ರಿಯಲಿ ತುಂಬಾ ಒಳ್ಳೆಯದು, ಮತ್ತು ರಕ್ತಹೀನತೆಗೂ ಕೂಡ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇದು ಆರೋಗ್ಯದ ಕಣಜ ಅಂತಲೇ ಹೆಸರುವಾಸಿಯಾಗಿದೆ. ಎಲ್ಲ ಸೊಪ್ಪುಗಳಲ್ಲೂ ಇರುತ್ತೆ, ಬಟ್ ಇದರಲ್ಲಿರೋಷ್ಟು ಯಾವ ಸೊಪ್ಪಲ್ಲೂ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳ್ತಾ ಇದ್ರೆ ತುಂಬಾ ಇರುತ್ತೆ. ಇದ್ರ ಬಗ್ಗೆ ನಾನು ಕಮೆಂಟ್ಸಲ್ಲಿ ಇದರ ಇಂಪಾರ್ಟೆನ್ಸ್ ಏನನ್ನೋದನ್ನು ನಿಮಗೆ ಶೇರ್ ಮಾಡಿರ್ತೀನಿ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಈ ಪಲ್ಯ ರೆಡಿ ಆಯ್ತಲ್ವಾ? ಸೊ ಈಗ ಏನು ಮಾಡೋಣ, ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನಾನು ಇವತ್ತು ಈ ಕುಕ್ಕರಲ್ಲಿ ಟೊಮೊಟೊ ಸಾರು ಮಾಡೋಣ ಅಂತ, ಬೇಗ ಆಗುತ್ತೆ. ಸೊ ಕುಕ್ಕರ್ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಕೂಡ ನಾನು ಜಜ್ಜಿಬಿಟ್ಟು ಇಟ್ಕೊಳ್ತೀನಿ ಸೇಮ್ ಅದೇ ರೀತಿಯಾಗಿ. ಹಾಗೆ ಇಲ್ಲಿ ಒಂದು ಈರುಳ್ಳಿ ಕೂಡ ಹೆಚ್ಚಿಬಿಟ್ಟು ಇಟ್ಕೊಳ್ತೀನಿ. ಈಗ ಏನಂದರೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ನಾನು ಡ್ರೈ ಐಟಮ್ಸನ್ನು ತೊಗೊಳ್ತಾ ಇದ್ದೀನಿ. ಚಕ್ಕೆ, ಏಲಕ್ಕಿ, ಹಾಗೆ ಸ್ವಲ್ಪ ಒಂದು 2 ಲವಂಗ ತೊಗೊಂಡಿದ್ದೀನಿ, ಮತ್ತು ಇದು ಸ್ಟಾರ್ ಹೂ. ಇದನ್ನು ಇದರಲ್ಲಿ ಹಾಕ್ಕೋಬೇಕಾಗತ್ತೆ ನೋಡಿ. ಸೊ ಇದನ್ನು ಎಣ್ಣೆ ಬಿಸಿ ಆದ ತಕ್ಷಣ ಇದನ್ನು ಹಾಕ್ಕೊಂಡು ನಂತರ ಇಲ್ಲಿ ಒಂದು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಪಲಾವ್ ಎಲೆ ಇಲ್ಲ ಅಂದರೆ ಕರಿಬೇವು ಸೊಪ್ಪು ಕೂಡ ನೀವು ಹಾಕ್ಕೋಬೋದು. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದಲ್ವ, ಸೊ ತರಿಗೆ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನಂತರ ಒಂದು ಈರುಳ್ಳಿ ಹೆಚ್ಚಿರೋದನ್ನು ಸಣ್ಣಕ್ಕೆ ಈ ಥರ ಹೆಚ್ಚಿಟ್ಕೊಂಡಿದ್ನಲ್ವ, ಸೊ ಅದನ್ನು ಹಾಕ್ಕೊಂಡು ಈ ಥರ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ತಾ ಇಲ್ಲಿ 4 ನಾಟಿ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಈ ಥರ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ. ಯಾಕಂದರೆ ಈರುಳ್ಳಿ ನಾವು ಅಂದರೆ ಬೇಯಿಸ್ತಾನೆ ನಾನಿಲ್ಲಿ ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಕುಕ್ಕರಲ್ಲಿ ನಾನಿವತ್ತು ಟೊಮೊಟೊ ಹಣ್ಣು ಸಾರು ಮಾಡಿದೆ. ರಸಮ್ ಅಂತ ಕೂಡ ಹೇಳ್ಬೋದು, ಟೊಮೊಟೊ ಸಾರು ಅಂತ ಕೂಡ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಈಗ ಹೆಚ್ಚಿರುವಂತಹ ಟೊಮೊಟೊ ಹಣ್ಣನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ತುಂಬ ಮಸಾಲೆ ಹಾಕಬೇಕು ಅಂತ ಏನೂ ಇಲ್ಲ, ಕಡಿಮೆ ಮಸಾಲೆಯನ್ನು ಹಾಕ್ಕೊಂಡು ಇದನ್ನು ಈ ಥರ ಮಾಡ್ಕೊಳ್ಳಿ. ಈಗ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ, ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಅರಿಶಿಣ, ನಂತರ ಇಲ್ಲಿ ಸಾಂಬಾರು ಪುಡಿ ಹೇಳಿದ್ನಲ್ವ, ಹೋಮ್ ಮೇಡ್ ಸಾಂಬಾರು ಪುಡಿ. ಸೊ ಅದನ್ನು ಇದರಲ್ಲಿ 2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸಾಂಬಾರು ಪುಡಿ
2 ಟೀ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಕಲರಿಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಇದು ಜಸ್ಟ್ ಕಲರ್ ಬರುತ್ತೆ, ಖಾರ ಇರಲ್ಲ. ಸೊ ಹಾಗಾಗಿ ಇದನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮೊಟೊ ಸಾರು ರುಚಿ ಜೊತೆಗೆ ಕಲರ್ಫುಲ್ ಎಷ್ಟು ಚೆನ್ನಾಗಿ ಕಲರ್ ಬರುತ್ತಂದರೆ ಆ ಟೊಮೊಟೊ ಹಣ್ಣು ಕಲರು, ಆಮೇಲೆ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕಿದ್ದೀವಲ್ಲ ಆ ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ನಾನು ಮಾಡಿರುವಂತಹ ಸಾಂಬಾರು ಪುಡಿ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್, ಎಷ್ಟು ರುಚಿಯಾಗಿರುತ್ತೆ ನೋಡಿ. ಒಂದು ಸ್ಪೂನಿಂದ ಅಂದರೆ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ನೋಡಿ, ಈ ರೀತಿಯಾಗಿ ಬರಬೇಕು. ಅಥವಾ ಮ್ಯಾಶರಿಂದ ಕೂಡ ನೀವು ಮ್ಯಾಶ್ ಮಾಡ್ಕೋಬೋದು. ಈಗ ಇಲ್ಲಿ 3ರಿಂದ 4 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಗಟ್ಟಿಯಾಗಿರಬಾರ್ದು, ಈ ರೀತಿಯಾಗಿ ತಿಳಿ ಸಾರು ಥರ ಇರಬೇಕು ನೋಡಿ, ಈ ಥರ ಇರಬೇಕು ರಸಮ್ ಇದು. ಸೊ ಈಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಅಕಸ್ಮಾತ್ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ನೀವು ಒನ್ ಟೈಮ್ ಚೆಕ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ 2 ವಿಸಲ್ ಆದರೆ ಸಾಕು. ಈಗ ವಿಸಲ್ ಆದಮೇಲೆ ಒಂದು 2 ನಿಮಿಷ ಬಿಟ್ಟು ನೋಡಿ, ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ ತಕ್ಷಣ ಎಂಥ ಚೆನ್ನಾಗಿ ಪರಿಮಳ, ರಿಯಲಿ ಇದರ ರುಚಿ ಎಷ್ಟಿರುತ್ತೆ ಅಂದರೆ ನೀವು 1 ತಟ್ಟೆ ಅನ್ನ ತಿನ್ನೋ ಬದಲು 2 ತಟ್ಟೆ ಅನ್ನ ತಿನ್ನೋದಂತೂ ಗ್ಯಾರಂಟಿ, ಅಷ್ಟೊಂದು ರುಚಿಯಾಗಿರುತ್ತೆ ಈ ಟೊಮೊಟೊ ಸಾರು. ಸೊ ಮಿಸ್ ಮಾಡಿ ನಾನು ಹೇಳಿದ ರೀತಿಯಲ್ಲಿ ಒಮ್ಮೆ ಟೊಮೊಟೊ ಸಾರು ಮಾಡಿ, ಇದು ನಿಮ್ಮ ಫೇವ್ರೇಟ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಇಡ್ಲಿ ಜೊತೆ ಕೂಡ ನೀವು ಇದನ್ನು ಮಾಡಿ ತಿನ್ನಿ. ಸೊ ನೋಡಿ, ತುಂಬ ಸುಲಭವಾದ ಈ ಪಲ್ಯ ಹಾಗೆ ಈ ಟೊಮೊಟೊ ಸಾರು ರೆಡಿ ಆಯಿತು. ಮಧ್ಯಾಹ್ನದ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕಂತೂ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ನೋಡಿ, ಬಿಸಿ ಬಿಸಿ ಈ ಪಲ್ಯ, ನುಗ್ಗೆ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಟೊಮೊಟೊ ಸಾರು ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಅಮೃತಕ್ಕೆ ಸಮಾನ ಅಂತ ಹೇಳ್ಬೋದು. ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ. ಸೊ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ರುಚಿ ಮಾತ್ರ ರಿಯಲಿ ನಿಮ್ಮ ನೋಡ್ತಾನೆ ತಿನ್ನಬೇಕು ಅಂತ ಅನಿಸಿದರೆ ಇವಾಗಲೇ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಬಾಯಲ್ಲಿ ನೀರಿಡಿಸುವಂತಹ ಈ ಊಟ ತುಂಬಾ ರುಚಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.